ಗುಡ್ ಈವ್ನಿಂಗ್ ಹಂಪಿ. ಈ ವಿಡಿಯೋ ಬಂದುಬಿಟ್ಟು ಪಾರ್ಟ್ 2. ಇದು ಪಾರ್ಟ್ 1 ಆಲ್ರೆಡಿ ಫುಲ್ ಲೆಂತ್ ಆಗಿದೆ, ಅದಕ್ಕೆ ನಾನು ಪಾರ್ಟ್ 2 ಮಾಡ್ತಿದ್ದೇನೆ ಹಂಪಿಯಲ್ಲಿ. ಸೊ ಹಂಪಿಯನ್ನು ಕವರ್ ಮಾಡೋಕ್ಕೆ ನಿಮಗೆ 2 ಡೇಸ್ ಬೇಕಾಗ್ತದೆ. ನೋಡಿ, ಮಾತಂಗಿ ಪರ್ವತ ಅಂತ ಕರೀತಾರೆ. ಮೇಲೆ ಏನು ನೋಡ್ತಾರೆ, ಇಲ್ಲಿಂದ ಬಂದ್ಬಿಟ್ಟು ಒಂದು ½ ಕಿಲೋಮೀಟರ್ ಇಲ್ಲ 1 ಕಿಲೋಮೀಟರ್ ಮೇಲೆ ಹೋಗ್ಬೇಕು. ಇಲ್ಲಿಂದ ಮಾತಂಗಿ ಪರ್ವತ ಬರುತ್ತೆ ಮೇಲೆ. ಸೊ ಇದೆಲ್ಲ ಬಂದ್ಬಿಟ್ಟು ಹಂಪಿ ಸಿಗ್ಲಾಕೆಲ್ಲ ಕ್ಲೋಸ್ ಗೊತ್ತಲ್ಲ. ಸೊ ಇದು ಬಂದ್ಬಿಟ್ಟು ಕರಡಿ ಕಾಟ ತುಂಬ ಕರಡಿ, ಹಾವು, ಚಿರತೆ ಎಲ್ಲ ಬರುತ್ತೆ ಇಲ್ಲಿ. ಸೊ 6 ಗಂಟೆಗೆ ಅಂತ ಬಂದ್ಬಿಟ್ಟು ಎಲ್ಲ ಫುಲ್ ಇಲ್ಲಿ ಯಾರೂ ಸಹ ಇರೋಲ್ಲ. ಇಲ್ಲಿ ಯಾರೂ ಒಬ್ಬರು ಸ್ಟೇ ಮಾಡೋಕ್ಕೂ ಸಹ ಆಗಲ್ಲ ಗೊತ್ತಲ್ಲ, ತುಂಬ ಡೇಂಜರ್ ಇದು. 6 ಗಂಟೆ ಲಾಸ್ಟ್, 6 ಗಂಟೆಗೆ ಎಲ್ಲ ಫುಲ್ ಹಂಪಿಲಿ ಹಾಕಾಗತ್ತೆ. ಯಾಕಂದರೆ ಕರಡಿ ತುಂಬ ಇದಾವೆ ಇಲ್ಲಿ. ನೋಡಿ ಎಲ್ಲ ಬಂದ್ಬಿಟ್ಟು ಹಂಪಿ ಸೊ ಬೆಟ್ಟ ಗುಡ್ಡ ಪ್ರದೇಶ ಈ ಥರ ಗೊತ್ತಲ್ಲ. ಮತ್ತು ಈ ಕಡೆ ನದಿಗೆ ಹೋದ್ರೆ ನದಿ ಎಲ್ಲ ಫುಲ್ ಮೊಸಳೆ ಕಾಟ ತುಂಬ ಇದೆ, ಅದಕ್ಕೆ ಒಂದು ಡೇಂಜರು. ನಾವಾಗ ಬಂದ್ಬಿಟ್ಟು ನನಗೆ ತುಂಬ ಟೈಮ್ ಇಲ್ಲ, ಆಲ್ರೆಡಿ ಟೈಮ್ ಆಯ್ತು, ಅದಕ್ಕೆ ನಾನು ಮೇಲೆ ಹೋಗೋಕ್ಕಾಗ್ತಾಯಿಲ್ಲ. ಇಲ್ಲಿ ಉಗ್ರ ನರಸಿಂಹ ನೋಡ್ಕೊಂಡು ನೀವು ಪಾರ್ಟ್ 1 ನೋಡಿ. ಪಾರ್ಟ್ 1 ನೋಡಿದ್ರೆ ನಿಮಗೆಲ್ಲ ಫುಲ್ ಕ್ಲಾರಿಟಿ ಬರುತ್ತೆ. ಪಾರ್ಟ್ 1 ನಾನು ವೀರಭದ್ರ ಸ್ವಾಮಿ ಟೆಂಪಲ್ಲು, ಸೊ ವಿರೂಪಾಕ್ಷ ಟೆಂಪಲ್ ಇದೆಲ್ಲ ಫುಲ್ ಕವರ್ ಮಾಡಿದ್ದೀನಿ. ಪಾರ್ಟ್ 1 ನಿಮಗೆಲ್ಲ ಫುಲ್ ಕ್ಲಾರಿಟಿ ಸಿಗುತ್ತೆ ನೋಡಿ. ಸೊ ಇದು ಬಂದ್ಬಿಟ್ಟು ಈ ವಿಡಿಯೋ ಪಾರ್ಟ್ 2 ಇದು. ಇವಾಗ ನಾವು ಇದರಲ್ಲೇ ಬಂದ್ಬಿಟ್ಟು ಉಗ್ರ ನರಸಿಂಹ ಮಾತ್ರ ಕವರ್ ಮಾಡ್ತೀವಿ. ಉಗ್ರ ನರಸಿಂಹ ನೋಡಿ, ಅಚ್ಯುತ ಟೆಂಪಲ್ ಇದೆ ನೋಡಿ, ಇದೇ ಬಂದ್ಬಿಟ್ಟು ಅಚ್ಯುತ ಟೆಂಪಲ್. ಸೊ ಇಲ್ಲಿ ಇದು ಕಾಣಿಸೋದು ಬಂದ್ಬಿಟ್ಟು ನೋಡಿ, ಇಲ್ಲಿಗೂ ಬಸವನ ಅಂತ ಕರೀತಾರೆ, ಎದುರು ಬಸವನ ಅಂತ ಕರೀತಾರೆ ಗೊತ್ತಲ್ಲ. ಸೊ ನಿಮ್ಗೆ ತೋರಿಸಿ ನೋಡಿ, ಇಲ್ಲಿರೋದು ಬಂದ್ಬಿಟ್ಟು ಇದು ಬಸವಣ್ಣ. ಸೊ ಎಷ್ಟೊಂದು ಹೈಟ್ ಇದೆ ನೋಡಿ ಇದು. ಜಸ್ಟ್ ವೇಟ್ ಸಿ. ಸೊ ನೋಡಿದ್ರ, ಇದು ಬಂದ್ಬಿಟ್ಟು ಬಸವಣ್ಣ. ಸ್ನೇಹಿತರೆ, ಹಂಪಿ ನೋಡಿಕೊಂಡ್ರೆ ಫುಲ್ ಕವರ್ ಮಾಡೋಕ್ಕೆ ಒಂದು 2 ದಿನಗಳ ಸಮಯ ಬೇಕಾಗತ್ತೆ ನಿಮಗೆ. 2 ದಿನ ಆದರೆ ಫುಲ್ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಮಾಡ್ಬೋದು. ಸೊ ನಾರ್ತ್ ಸೈಡ್ ಒಂದು ಸೈಡು, ಸೌತ್ ಸೈಡ್ ಒಂದು ಸೈಡು. ನೀವು ಕರೆಕ್ಟಾಗಿ 2 ದಿನ, ಒಂದು ದಿನದಲ್ಲೇ ಬೇಕಾದ್ರೆ ನೀವು ಆಟೋ ತೊಗೊಂಡ್ರೆ ಸೊ ಜಸ್ಟ್ ಒಂದು 4-5 ಅವರ್ಸ್ ನಿಮ್ಗೆ ಆಟೋ ಎಲ್ಲ ಫುಲ್ ಕವರ್ ಮಾಡಿಬಿಡ್ತಾರೆ. ಬಟ್ ಎಲ್ಲ ಫುಲ್ ನೀವು ಕವರ್ ಮಾಡೋಕ್ಕಲ್ಲ ಗೊತ್ತಲ್ಲ. ಸೊ ಕವರ್ ಮಾಡಬೇಕಂದ್ರೆ ಎಲ್ಲ ಫುಲ್ ಸ್ವಲ್ಪ ಟೈಮ್ ಆದರೆ ಬೇಕಾಗುತ್ತೆ ನಿಮಗೆ. ಎಲ್ಲ ಫುಲ್ ಕವರ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ನೀವೇನು ನೋಡ್ತಾರೆ ನೋಡಿ, ಇಲ್ಲದೆ ಎಲ್ಲ ಬಂದ್ಬಿಟ್ಟು ಛಾಯಾಚಿತ್ರ ಆಲ್ರೆಡಿ ಫುಲ್ ಕ್ಲೋಸ್ ಆಯಿತು. ಛಾಯಾಚಿತ್ರ ಸೊ 6 ಗಂಟೆ ಆದ ತಕ್ಷಣ ಒಂದೊಂದೇ ಫುಲ್ ಕ್ಲೋಸ್ ಮಾಡ್ತಾರೆ ಗೊತ್ತಲ್ಲ. ಸಾಯಂಕಾಲ ಆದ ತಕ್ಷಣ ಈಸ್ ಕಮಿಂಗ್ ಆನ್ ಫಾರ್ ಕರಡಿ ಆದರೆ ಬರುತ್ತೆ. ತುಂಬ ಡೇಂಜರ್ ಆಗಿರೋಂಥ ಒಂದು ಕರಡಿ, BR ಗೊತ್ತಲ್ಲ. ಸೊ BR ಬಂದು ಅಟ್ಯಾಕ್ ಮಾಡಿದ್ದೆ, ಅದಕ್ಕೆ 6 o'clock ಎಲ್ಲ ಫುಲ್ ಇಲ್ಲಿಂದ ಕ್ಲೋಸ್ ಮಾಡಿಸ್ತಾ ಇರ್ತಾರೆ. ತುಂಬ ಡೇಂಜರ್ ಗುರು, ಸ್ಟೇ ಆಗೋಕ್ಕೂ ಸಹ ಆಗಲ್ಲ ಇದೆಲ್ಲ. ನಾವು ಇವಾಗ ಬಂದ್ಬಿಟ್ಟು ವಿರೂಪಾಕ್ಷ ಟೆಂಪಲ್ ನೋಡಿದ್ರೆ ಮುಂದೆ ಇದೇನಿದೆ ಬಂದ್ಬಿಟ್ಟು ವಿರೂಪಾಕ್ಷ ಟೆಂಪಲ್. ಇಲ್ಲಿಂದ ಉಗ್ರ ನರಸಿಂಹ ಸ್ವಾಮಿಗೆ ಪಕ್ಕದಲ್ಲಿ ಹೋಗುತ್ತೆ. ಈಗ ನೋಡಿ, ಇದೆಲ್ಲ ಬಂದ್ಬಿಟ್ಟು ಕೃಷ್ಣ ಬಜಾರ್, ಆವಾಗಿನ ಕಾಲದಲ್ಲಿರುವಂಥ ಒಂದು ಮಾರ್ಕೆಟು. ಇಲ್ಲಿ ಮುಂದೆ ಪುಷ್ಕರಣಿ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿ ಬಂದ್ಬಿಟ್ಟು ಪುಷ್ಕರಣಿ ಇದೆ. ಸೊ ನೀರಿನ ಕೊಲ, ಇದೆಲ್ಲ ಕೃಷ್ಣ ಬಜಾರ್, ಆವಾಗಿನ ಕಾಲದಲ್ಲಿರುವಂಥ ಒಂದು ಮಾರ್ಕೆಟು. ಶಾಪಿಂಗ್ ನೋಡಿ ಹೆಂಗಿದೆ ಅಂತ. ಸೊ ಎಲ್ಲ ಫುಲ್ ಕೊಲಾಪ್ಸ್ ಆಗಿದೆ, ನೀವೇನು ನೋಡ್ತಾರೆ ನೋಡಿದ್ರೆ. ಸೊ ಹಿಂಗೆ ನೋಡ್ಕೊಂಡ್ರೆ ಬಂದ್ಬಿಟ್ಟು ಕೃಷ್ಣ ಟೆಂಪಲ್ ಬನ್ನಿ, ಹೋಗೋಣ ತೋರಿಸ್ತೀನಿ. ಸೊ ನೋಡಿ ಹೆಂಗಿದೆ. ಸೊ ಇದು ಬಂದ್ಬಿಟ್ಟು ಕೆಂಪು ಕಲ್ಲಿನ ಕಟ್ಟಿರುವಂಥದ್ದು. ಎಲ್ಲ ಫುಲ್ ಡೆಮೋಲೇಷನ್ ಆಗಿದೆ, ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ. ಒಳಗಡೆ ಮೂರ್ತಿನೂ ಸಹ ಇದೆಯಾ ಇಲ್ಲ ಗೊತ್ತಿಲ್ಲ. ಸೊ ಎಲ್ಲ ಫುಲ್ ಕೊಲಾಪ್ಸ್ ಆಗಿದೆ. ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ತುಂಬ ಆದರೆ ಫುಲ್ ಕೊಲಾಪ್ಸ್ ಆಗಿದೆ. ನೋಡಿ ಕೃಷ್ಣ ಬಜಾರ್, ಇಲ್ಲಿ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಇಲ್ಲಿ ಕೃಷ್ಣ ಬಜಾರ್ ಪುಷ್ಕರಣಿ, ಇದು ಬಂದ್ಬಿಟ್ಟು ಕೃಷ್ಣ ದೇವಾಲಯ. ಸೊ ನಿಮ್ಗೆ ತೋರಿಸ್ತೀನಿ ಒಳಗಡೆ ಹೆಂಗಿದೆ ಅಂತ. ಸೊ ಆಲ್ಮೋಸ್ಟ್ ಅಲ್ಲಿ ಫುಲ್ ಡ್ಯಾಮೇಜ್ ಆಗಿದೆ, ಎಲ್ಲ ಫುಲ್ ಶಿಥಿಲಾವಸ್ಥೆ. ಸ್ನೇಹಿತರೆ, ಒಳಗಡೆ ಯಾರು ಶೂ ಹಾಕೊಂಬರ್ಬೋದು ಗೊತ್ತಲ್ಲ. ಸೊ ಎಲ್ಲ ಫುಲ್ ಡೆಮೋಲೇಷನ್ ಮಾಡಿದ್ದಾರೆ ಅಲ್ಲಿ ಗೊತ್ತಲ್ಲ. ಎಲ್ಲ ಫುಲ್ ಡೆಸ್ಟ್ರಾಯ್ ಆಗಿದೆ, ಏನೂ ಸಹ ಇಲ್ಲ. ಇಲ್ಲಿ ನೋಡ್ಕೊಂಡು ಎಲ್ಲ ಫುಲ್ಲು ನಾಶ ಮಾಡಿಬಿಟ್ಟಿದ್ದಾರೆ. ಸೊ ಯಾವಾಗ ತಾಳಿಕೋಟೆ ಕದನ ಆಯ್ತಲ್ಲ 1565 ಅವಾಗಾದರೆ ಎಲ್ಲ ಫುಲ್ ಸರ್ವ ನಾಶ ಮಾಡಿಬಿಟ್ಟಿದ್ದಾರೆ. ಅವರು ಏನು ಇದರಲ್ಲಿ ಮೂರ್ತಿ ಇದೆ ಸಹ ನೋಡಿ, ಏನಿದೆಯೋ ಏನೂ ಸಹ ಇಲ್ಲ. ಸೊ ಗೊತ್ತಲ್ಲ, ಮುಸ್ಲಿಮ್ಸ್ ಏನಾದರೆ ಇದಕ್ಕೆ ತುಂಬ ಜನ ಅಟ್ಯಾಕ್ ಮಾಡಿದ್ರು. ಎಷ್ಟೊಂದು ಇದು ಒಂದು ವಿಜಯನಗರ ಸಾಮ್ರಾಜ್ಯ ಅವ್ರು ಬಂದ್ಬಿಟ್ಟು ಹೋರಾಡೋರು ತುಂಬ ಬಂದ್ಬಿಟ್ಟು ಮುಸ್ಲಿಮ್ಸ್ ಏನಿದ್ದಾರೆ ತುಂಬ ಓಡಾಡಿದ್ದಾರೆ. ಇವಾಗ ನೋಡ್ಕೊಂಡ್ರೆ ಬಂದ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಶಿಥಿಲಾವಸ್ಥೆ. ಸೊ ಏನೂ ಸಹ ಇಲ್ಲ ನೋಡಿ, ಇಲ್ಲಿರೋವಂಥ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ. ಒಳಗಡೆ ಮೂರ್ತಿ ಸಹ ಇಲ್ಲ. ಸೊ ನಿಮಗೆ ಇಲ್ಲಿಂದ ಒಂದು ಟೆಂಪಲ್ ತೋರಿಸ್ತೀನಿ, ಬರೀ ಒಂದು ಟೆಂಪಲ್ ಈ ಥರ ಮಂಟಪ ಮಾತ್ರ ಇದೆ. ಇಲ್ಲಿ ಒಳಗಡೆ ಯಾವುದೇ ಥರ ಪೂಜೆನ ಆಗ್ತಾಯಿಲ್ಲ, ಒಳಗಡೆ ಏನು ದೇವರಿಲ್ಲ ನೋಡಿ. ಸೊ ಏನಿದೆ ಇಲ್ಲಿ ಗಂಟ ನೀವು ಎಲ್ಲ ಫುಲ್ ಖಾಲಿ ಗುರು ನೋಡಿದ್ರ. ಸೊ ಮೂರ್ತಿ ಆಗಲಿ ಇದಾಗಲಿ ಏನೂ ಇಲ್ಲ. ಇಲ್ಲಿ ಒಳಗಡೆ ಫುಲ್ ಎಂಟಿ, ಅದಕ್ಕೂ ಸಹ ಲಾಕ್ ಆಗಿಬಿಟ್ಟಿದೆ. ಎಲ್ಲ ಫುಲ್ ಸ್ಮೆಲ್ ಗೊತ್ತಲ್ಲ. ಸೊ ಇದು ಗುಬ್ಬಚ್ಚಿ ಆದರೆ ತುಂಬ ಇದ್ದಾವೆ ಇಲ್ಲೆಲ್ಲ, ಅದರ ಒಂದು ಸ್ಮೆಲ್ ತುಂಬ ಓವರ್ ಸ್ಮೆಲ್ ಇದೆ ಗುರು. ಒಳಗಡೆ ಅಂತ ಹೋಗೋಕ್ಕೆ ಆಗಲ್ಲ ನೋಡಿ. ಈ ಒಂದು ಸ್ಥಿತಿ ಹೆಂಗಿದೆ ಗೊತ್ತಾ, ಎಲ್ಲ ಬಂದ್ಬಿಟ್ಟು ಶಿಥಿಲಾವಸ್ಥೆ. ಸೊ ಏನೂ ಸಹ ಉಳ್ಕೊಂಡಿಲ್ಲ ಅವರು. ಸ್ನೇಹಿತರು ನೋಡಿ, ಉಗ್ರ ನರಸಿಂಹ ಗೊತ್ತಲ್ಲ. ಸೊ ಇದು ಬಂದ್ಬಿಟ್ಟು ನಾವು ಚಿಕ್ಕವನಿದ್ದಾಗ ನಾನು ಯಾವಾಗಲೂ ಬುಕ್ಸಲ್ಲಿ ನೋಡ್ತಾ ಇದ್ದೀನಿ, ನಾನು ಪಾಠ ಮಾಡುವಾಗ. ಸೊ ನಾನು ನೋಡಿ 10th ಕ್ಲಾಸಲ್ಲಿ 7th ಕ್ಲಾಸಲ್ಲಿ ಯಾವಾಗ ನೋಡ್ತಾ ಇದ್ದೀವಿ ಒಂದು ಪಿಕ್ಕು. ಸೊ ನೋಡ್ತಾ ಇದ್ದೆ ನಾನು ಬಂದ್ಬಿಟ್ಟು ಇದು ಎಲ್ಲಿದೆ ಏನಂತ ನಂಗೆ ಏನು ಗೊತ್ತಾಗ ಗೊತ್ತಾ.
ಸೊ ಒಂದು ಉಗ್ರ ನರಸಿಂಹ ಬಂದ್ಬಿಟ್ಟು ಹಂಪಿಯಲ್ಲಿರುವಂಥ ಒಂದು ಉಗ್ರ ನರಸಿಂಹ ನೋಡ್ಕೊಂಡ್ರೆ ಬಂದ್ಬಿಟ್ಟು ಒಂದು ಕೈ ನೋಡಿ, ಮುಂದೆ ಒಂದು ಕೈ, 2 ಕೈ, ಕಾಲು ಎಲ್ಲ ಫುಲ್ ಡ್ಯಾಮೇಜ್ ಆಗಿರುತ್ತೆ ಗೊತ್ತಲ್ಲ. ಸೊ ತಾಳಿಕೋಟೆ ಕದನದಲ್ಲಿ ಆದ ಒಂದು ಯುದ್ಧದಲ್ಲಿ ಇದೆಲ್ಲ ಫುಲ್ ಡ್ಯಾಮೇಜ್ ಆಗಿರುತ್ತೆ ನೋಡಿ, ಗೊತ್ತಲ್ಲ ಯಾವ ಥರ ಧ್ವಂಸ ಮಾಡಿದ್ರೆ ಅಂದ್ಬಿಟ್ಟು. ಇದನ್ನಾರು ಫುಲ್ಲು ಎಷ್ಟೊಂದು ಧ್ವಂಸ ಮಾಡಿದ್ದಾರೆ ನೋಡಿ ಈ ಒಂದು ಯುದ್ಧದಲ್ಲಿ. ಒಂದು ಭಯಂಕರ ಭೀಕರ ಯುದ್ಧ. ಈ ಒಂದು ಯುದ್ಧ ಮಾಡೋ ಸಮಯದಲ್ಲಿ ಬಂದ್ಬಿಟ್ಟು ನೋಡಿ, ಒಂದು ನೀವೇನು ನೋಡ್ತಾರ ಗೊತ್ತಲ್ಲ, ಒಂದು ಕೈ, ಕಾಲು ಇದೆಲ್ಲ ಫುಲ್ ಡ್ಯಾಮೇಜ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ನನ್ನ ಒಂದು ಡ್ರೀಮ್ ಆಗಿತ್ತು. ನಾನು 10th ಅವಾಗ ಸೊ ತುಂಬ ಫುಲ್ಲು ನಮ್ಮ ನೀವೇನು ನೋಡ್ತಾರೆ ಬಂದ್ಬಿಟ್ಟು ನಮ್ಮ ಪಾಠ ಮಾಡೋ ಬುಕ್ಸಲ್ಲೆಲ್ಲ ಫುಲ್ ಬರ್ತಾಯಿದೆ ಗೊತ್ತಲ್ಲ, ಯಾವಾಗಿನ ಕಾಲದಲ್ಲಿ ಬರ್ತಾಯಿರೋದು. ಸೊ ಎಲ್ಲ ಬಂದ್ಬಿಟ್ಟು ಪ್ರತಿಯೊಬ್ಬರು ಇದನ್ನು ನೋಡ್ತಾ ಇರ್ತಾರೆ, ಎಲ್ಲಿದೆ ಏನು ಅಂದ್ಬಿಟ್ಟದು. ಸೊ ಇದೇ ಒಂದು ಸ್ಟ್ರಕ್ಚರ್ ನೋಡಿ, ನೀವೇನಿದೆ ಅಂದ್ಬಿಟ್ಟು ನಿಮ್ಗೆ ಇಲ್ಲಿಂದ ಒಂದು ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸಿ ನೋಡಿ, ಕ್ಲಾರಿಟಿ ಆಗಿಲ್ಲ ಸ್ನೇಹಿತರೆ ನೋಡಿ ಇಲ್ಲಿಂದ. ಸೊ ನೀವೇನು ನೋಡಿದ್ರ ಎಲ್ಲ ಬಂದ್ಬಿಟ್ಟು ಯಾವ ಥರ ಡ್ಯಾಮೇಜ್ ಆಗಿದೆ ನೋಡಿ. ಸೊ ಇಲ್ಲೊಂದು ಕೈ, ಕಾಲು ಇದೆಲ್ಲ ಫುಲ್ ಡ್ಯಾಮೇಜ್ ಆಗಿದೆ. ಸೊ ಇಲ್ಲಿ ಮೇಲೆ ನೋಡಿ, ಮೇಲೆ ಬಂದ್ಬಿಟ್ಟು 7 ನಾಗರ ಇದೆಯಲ್ಲ, ಸೊ ಇದೆಲ್ಲ ಬಂದ್ಬಿಟ್ಟು ಹೊಸದಾಗಿ ಮಾಡಿರ್ತಾರೆ. ಇದೆಲ್ಲ ನೋಡಿ, ಅಲ್ಲಿರೋಂಥ ಹಾವು ಇಲ್ಲಿ ಬಂದಿರುತ್ತೆ, ಇದೆಲ್ಲ ಫುಲ್ ಡ್ಯಾಮೇಜ್ ಆಗಿರುತ್ತೆ ಗುರು. ಸೊ ನೀವೇನು ನೋಡ್ತಾರೆ ನೋಡಿರಿ, ಪ್ರತಿಯೊಂದು ಟೆಂಪಲ್ಗೂ ಈ ಥರ ಇರುತ್ತೆ. ಮೇಲೆ ಎಲ್ಲಿದೆಯಲ್ಲ, ಸೊ ಅಲ್ಲಿ ಮೇಲೆವರೆಗೂ ನೋಡಿ ನೀವು ಇದೇನಿದೆ ಬಂದ್ಬಿಟ್ಟು ಒಂದೇ ಕಲ್ಲಲ್ಲಿ ಮಾಡಿರೋಂಥದ್ದು, ಒಂದು ಸ್ಟೋನ್ ಗುರು. ಸೊ ಇಲ್ಲಿ ಗೈಡ್ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. और इसको बनाया था सर, एक स्कल्पचर नाम पूछे ना आपने, ये इंस्क्रिप्शन है ना, इसमें उनका बारे में लिखा है. एक ब्राह्मण थे, उनका नाम था आर्य कृष्णा भट्ट. उन्होंने इस स्टैचू को बनाए थे. और अभी लक्ष्मी नहीं है ना, आप लेफ्ट साइड में नरसिम्हा ऐसे बैठा ना, आप देखो शोल्डर के नीचे से एक छोटा सा हाथ गया है, वो लक्ष्मी जी का हाथ है. तो साइज के ऊपर लक्ष्मी जी ने बैठ के राइट हैंड यूज करके सब पकड़ के बैठा हुआ मूर्ति था. बट युद्ध होने के बाद लक्ष्मी को पाव, चेस्ट, फेस कंप्लीटली ऐसा तोड़ दिए थे. सिया ये लक्ष्मी का हाथ है. हाँ, वो 5 मुस्लिम राजा ने मैडम, बहुमनी सुल्तान, उन्होंने तोड़े थे ना, तब लक्ष्मी को काट दिए थे. पाव, चेस्ट सब तोड़ दिए. जब 1970s के टाइम में डिपार्टमेंट ಸೊ ಇದೇನು ನೋಡ್ತಾರೆ ನೋಡಿ, ಯುದ್ಧ ಮಾಡೋ ಟೈಮಲ್ಲಿ ಬಂದ್ಬಿಟ್ಟು ಇದು ಒಂದೇ ಸ್ಟೋನಲ್ಲಿ ಮಾಡಿರೋಂಥದ್ದು ಗೊತ್ತಲ್ಲ. ಗೈಡರ್ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಇಲ್ಲಿಂದ. ಸೊ ಲಕ್ಷ್ಮಿ ಇಲ್ಲಿ ಪಕ್ಕದಲ್ಲಿರುವಂಥ ಲಕ್ಷ್ಮಿ. ಸೊ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಗೈಡ್ ಬೇಕಾದ್ರೆ ಗೈಡ್ ತಗೋಬೋದು ನೀವು. तीन कॉइल है नीचे और ऐसा आया हुआ है. बट ये आगे से कितना सुंदर दिख रहा है ना, इससे भी ज़्यादा इसके पीछे से दिखता है. ನೋಡಿ ಉಗ್ರ ನರಸಿಂಹ ಏನಿದೆ, ಉಗ್ರ ನರಸಿಂಹ ಪಕ್ಕ ನೋಡಿ ಇಲ್ಲಿ ಮೇಲೆ ಕಾಣಿಸ್ತಾರೆ ಉಗ್ರ ನರಸಿಂಹ ನೀವು ಪಕ್ಕದಲ್ಲಿ ಬಂದ ತಕ್ಷಣ ನಿಮಗೆ ಮುಖಂಡೇಶ್ವರಿ ಕಾಣಿಸೋದು ಗೊತ್ತಲ್ಲ. ಸೊ ಶ್ರೀಕೃಷ್ಣ ದೇವರು ಆವಾಗ ಒಂದು ಕಾಲದಲ್ಲಿ ನಿರ್ಮಿಸಿರೋಂಥ ಒಂದು ಶಿವಲಿಂಗ. ಸೊ ನೋಡಿ ಇವಾಗವರೆಗೂ ಶಿವಲಿಂಗ ಇದೆ. ಇದು ಬಂದ್ಬಿಟ್ಟು ನೀರಿನಲ್ಲಿದೆ. ಮುಕ್ಕೋಟಿ ಶಿವಲಿಂಗ ಅಂತ ಕರ್ತಾರೆ, ತುಂಬ ನೇಮ ಕರ್ತಾರೆ. ನಮ್ಮ ಇಂಡಿಯಾದಲ್ಲಿರುವಂಥ ಒಂದು ಅತಿ 2ನೇ ದೊಡ್ಡದಂಥ ಶಿವಲಿಂಗ ಇದೆ, ತುಂಬ ಪ್ರತ್ಯಕ್ಷವಾಗಿದೆ. ಸೊ ಇದೊಂದು ನೋಡ್ಕೊಂಡ್ರೆ ಉಗ್ರ ನರಸಿಂಹ ನೋಡಿದ್ರೆ ಅಲ್ಲ ಬಂದ್ಬಿಟ್ಟು. ಸೊ ಉಗ್ರ ನರಸಿಂಹ ಇಲ್ಲಿಂದ. ಸೊ ಇದೇ ಎಲ್ಲ ಬಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯ.